ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಧಾರವಾಡ ತಾಲೂಕು ಗರಗ ಕ್ಷೇತ್ರೀಯ ಸೇವಾ ಸಂಘ. ಇಲ್ಲಿ BIS ಪ್ರಮಾಣಿತ ರಾಷ್ಟ್ರಧ್ವಜದ ಬಟ್ಟೆಯನ್ನು ತಯಾರಿಸ್ತಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇದು ನ್ಯಾಷನಲ್ ಫ್ಲಾಗ್ ಪ್ರೊಡಕ್ಷನ್ ಯೂನಿಟ್ ಆಗಿದೆ. ನಮಸ್ಕಾರ ಮೇಡಮ್. ನಮ್ಮ ರಾಷ್ಟ್ರಧ್ವಜನ ಹೊಲಿತಾ ಇದ್ದೀರಾ? ಗ್ರೇಟ್ ಮೇಡಮ್, ನೀವೆಲ್ಲ ನಿಜವಾಗ್ಲೂ ಇದೇನು ಯಜಮಾನ್ ಅಲ್ಲ, ಇದು ಏನು ನಮಗೆ ಗೊತ್ತಾಗ್ತಿಲ್ಲ. ಇದು ಹೊಸಿತೀರಾ ನೀವು? ಒಂದಿನಕ್ಕೆ ಎಷ್ಟು ಹೊಸಿತೀರಿ? ಅದು ಇಷ್ಟ ಅಂತ ಏನಿಲ್ಲ, ಕೈಯಲ್ಲೇ ಮಾಡೋದಾ? ಬಿಳಿ ಕರ್ನಾಟಕದಿಂದಾನೆ ಇದು ಫ್ಲಾಗಿಗೆ ಹಾಕಿದ್ವಿ. ನಿಮ್ಮ ಹೆಸರು? ರುದ್ರಪ್ಪ. ಗ್ರೇಟ್ ಸರ್, ನೀವೆಲ್ಲ ನಿಜವಾಗ್ಲೂ ಫ್ಲಾಗಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ. ನಿಮಗೆ ನಮ್ಮ ದೊಡ್ಡ ನಮಸ್ಕಾರ ಸರ್. ನಮಸ್ಕಾರ. ಮೊದಲೆಲ್ಲ ಎಲ್ಲಿ ತಗೊಂಡು ಲ್ಯಾಪ್ ಮಾಡಿ ಟೇಪ್ ಮಾಡಿ ಎಲ್ಲ ಇಲ್ಲೇ ಇರ್ತೀವಿ ಮಾಡೋದು. ಇಂಜಿನು ಇಲ್ಲೇ. ಈಗ ಅದು ಬಂದ ಚಿತ್ರದುರ್ಗ ಅಂತ KVC ಪ್ಲಾಂಟ್ ಐತೆ. ಅವರೆಲ್ಲ ಅಲ್ಲಿ ಕಟ್ಟಿಂಗ್ ಮಾಡಿ ಹಂಚಿ ಕಳಿಸ್ತಾರೆ. ಹಂಚಿದ್ವಿ ನಾವು ಎಲ್ಲ ವಿನೋಬಾ ಭಾವೆ ಅವ್ರ ಚಿತ್ರನೂ ಇದೆಯಲ್ಲ ಇಲ್ಲಿ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ತರಿಸ್ತೀವಿ. ಹೆಣ್ಮಕ್ಳ ಮಾಡ್ತಾರೆ, ಸುತ್ತಮುತ್ತಲ ಹಳ್ಳಿ ಒಳಗೆ ಅದಾವ್ರಿ. ಈ ತರ ನೂಲ್ ಮಾಡ್ತಾರೆ ಮೇಡಮ್. ಅಪ್ಲೋಡ್ ಮಾಡಿದ್ಮೇಲೆ ಲಿಂಕ್ ಕಳಿಸಿ ನನಗೆ. ಇದು ನೂಲ್ ಸೊ ಇದು ಫ್ಲಾಗ್ ಮಾಡೋ ನೂಲ ಸರ್? ಹೌದು. ಓಕೆ. ಒಮ್ಮೆ ಲಡಿ ತಗೋತಾರೆ. ಇದು ಮುಂದೆ ಪ್ರೊಸೆಸ್ ಪೂರಾ. ಎಷ್ಟು ಪ್ರೊಡಕ್ಷನ್ ಮಾಡ್ತೀರಿ ಸರ್ ಒಂದ್ ದಿನಕ್ಕೆ ಫ್ಲಾಗ್? ಒಂದು ದಿವಸಕ್ಕೆ ಅವ್ರು ಇದ್ರ ಮೇಲೆ ಬಂದ್ರಿ ಲಡಿ ಒಂದು 7 ಲಡಿ. ಎಷ್ಟು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಸರ್ ಗ್ರಾಮೀಣ ಉದ್ಯೋಗ? 250 ಐತ್ರಿ. ಸ್ವಲ್ಪ ಕಡಿಮೆ ಅದಾರ್ರಿ. ಸುತ್ತಮುತ್ತ ಹಳ್ಳಿ ಒಳಗೆ ಅದಾವ್ರಿ ಕೆಲ್ಸಗಳು. ಅಲ್ಲಿ ಮಾಡ್ತಾರೆ. ಎಲ್ಲ ಬಂದು ಇಲ್ಲೇ ನಮ್ಮ ಇದು ಖಾದಿ ಕೇಂದ್ರಕ್ಕೆ ಬರೋದ್ರಿ. ಇಲ್ಲೇ ನೇಗಿದು ಆ ಬಟ್ಟೆ BIS ಮಾರ್ಕ್ ಪಾಸ್ ಆಗುತ್ತೆ, ಧ್ವಜದ ಬಟ್ಟೆ. ಆಮೇಲೆ ಧ್ವಜ ಮತ್ತು ಅದ್ರ ಪ್ರೊಸೆಸ್ ಬೇರೆ ಅದಾವ. ಯಾವಾಗ ಓಪನ್ ಆಗಿದೆ ಸರ್ ಈ ಖಾದಿ ಕೇಂದ್ರ? ಇದು 1956. ಓಕೆ ಓಕೆ. ಫ್ಲಾಗ್ ಬಟ್ಟೆ ಬೇರೆನಾ? ISI ಮಾರ್ಕಿಂಗ್ ಆಗ್ಬೇಕಂದ್ರೆ ಅದು ಅವಾಗಿದ್ದ ಚಲೋ ಆಗಿದೆ. 1975ನೇ ಇಸ್ವಿಲಿ ಬಟ್ಟೆ ಫ್ಲಾಗ್ ಬಟ್ಟೆ. ಈಗ 23ರಿಂದ ಇಲ್ಲೇ ಧ್ವಜಾನು ಮಾಡ್ತಾ ಇದ್ದಾರೆ. 2-3 ISI ಮಾರ್ಕಿಂಗ್ ಧ್ವಜಾನು ಮಾಡ್ತಾ ಇದ್ದಾರೆ. ಅಂದ್ರೆ ಒಂದೇ ಕಡೆ ನೂಲು, ನೇಗೆ, ಆಮೇಲೆ ಡೈಯಿಂಗ್ ಅಷ್ಟು ಬೇರೆ ಕಳಿಸ್ತೀವಿ. ಕಟಿಂಗ್ ಇಡಿ ಎಲ್ಲ ಇಲ್ಲೇ, ಫ್ಲಾಗ್ನು ಇಲ್ಲೇ. ಮಾರಾಟನೂ ಇಲ್ಲೇ ಮಾಡ್ತೀರಾ? ಹ್ಞೂ ರೀ. ನಮ್ದು ಓಕೆ. ಇದು ಅವ್ರ ಕೂಲಿನೂ KVS ಇದ್ರೂ ಇರ್ತದೆ. ಇಷ್ಟಪಡ ಒಂದು ಲಡಿಗೆ ಇಷ್ಟಪಡ ಇದಕ್ಕೆ ಲಡಿ ಅಂತ ಇರ್ತಾವ. ಲಡಿ ಇದು ಒಂದು ಲಡಿ ಅಂತ 1000 ಮೀಟರ್ ಇರ್ತದೆ. ಓಕೆ ಓಕೆ ಓಕೆ. 1000 ಥ್ರೆಡ್ ವರ್ಗ ಇರುತ್ತೆ ಅದರಲ್ಲಿ. 1000 ಮೀಟರ್ ರೀ. ಮೀಟರ್ 1000 ಮೀಟರ್. ಈಗ ಬಂದ್ಮೇಲೆ ಮತ್ತಲ್ಲಿ ನ್ಯಾಚುರಲ್ ಬಣ್ಣ ಉಡನೊಳಗೆ ಇದು ಆಗ್ತದ್ರಿ, ಕುದಿಸ್ತದ್ರಿ. ಇದು ಸ್ವಲ್ಪ ಸ್ಟ್ರೆಂತ್ ಬರ್ಬೇಕ್ರಿ. ಹೌದೌದು. ಇಷ್ಟು ದಪ್ಪ ಇರುತ್ತೆ ಸರ್ ಅದು? ಹೌದು, ಸ್ಮೂತ್ ಇದೆ. ಹೌದು, ದಪ್ಪ ಅನ್ಸಲ್ಲ, ಸ್ಮೂತ್ ಇದೆ ನೋಡಿ. ಡ್ರೈ ಬಿಸಿಲಿಗೆ ಡ್ರೈ ಮಾಡಿದ್ನಲ್ಲ, ಡ್ರೈ ಹಾಕತ್ರಿ. ಅಲ್ಲಿ ಈ ನೂಲು ಟಾರ್ಚ್ ಇರ್ತದ್ರಿ. ಸ್ಟ್ರೆಂತ್ ಬರ್ಬೇಕಲ್ಲ, ನೇಯ್ಬೇಕು. ಇದು ಸ್ಟಾರ್ಚ್ ಹಾಕಿದ್ಮೇಲೆ ಇಷ್ಟು ದಪ್ಪ ಬರುತ್ತಾ? ಅದೇ ವೇವಿಂಗ್ ಒಳಗೆ ಕಟ್ ಆಗಬಾರ್ದು ದಾರ. ಓಕೆ ಓಕೆ. ಇದು ಏನು ಆಕ್ಚುಲಿ? ಇದು ಫಸ್ಟ್ 200 ಪೌಂಡ್ಸ್ ಒಟ್ಟು ಕಡೆ ಮಾಡ್ಕೊಂಡು 9 ಪಟ್ಟಿ ಬರ್ತದ್ರಿ. ಓಕೆ. ಇದನ್ನ ಡ್ರಮ್ ಸುತ್ಕೋತಾರ. ಸುತ್ಕೊಂಡ್ ಮತ್ತೆ ಇಲ್ಲಿ ಈ ಡ್ರಮ್ಮಿಗೆ ಸುತ್ಕೋತೀರಾ? ಸುತ್ಕೊಂಡ್ ಮತ್ತೊಂದು ಸಣ್ಣ ಇದು ಬರ್ತದೆ ಮಧ್ಯಕ್ಕೆ ಬರ್ಬೋದು. ಇಲ್ಲಿ ಎಷ್ಟು 200 ಇದೆಯಾ ಸರ್? ಇಲ್ಲಿ 200 ರೀಲ್ಸ್ ಇದೆ ಇದರಲ್ಲಿ. ಪಾ, ಗ್ರೇಟ್. ಒಂದೇ ಸಲ 200 ರೂಲ್ಸ್ ಬರ್ಬೇಕಾ? ಹೌದಾ? ಓಕೆ ಓಕೆ. ಓ, ಇನ್ನೊಂದ ಅಲ್ಲಿದೆಯಲ್ಲ ಮೂಲೆಯಲ್ಲೇ, ಆ ಥರ ಮಾಡ್ಕೊಬೇಕಾ? ಓಕೆ. ಓಕೆ. ಓಕೆ.
ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೀಸಿಂಗ್ ಸೆಕ್ಷನ್. ಬನ್ನಿ ಒಳಗೋಗೋಣ. ಭಾಳ ಕಟ್ಟಿಗೆ ಹಾಕ್ಬಿಟ್ಟಿರಲ್ಲ ಸರ್ ಇಲ್ಲಿ, ಏನು ವಿಶೇಷ? ಶಾಕ್ ಹೆಚ್ಚಿಗೆ ಬೇಕಲ್ಲ. ಹಾಂ ಹಾಂ ಹಾಂ, ಓಕೆ. ಇದು ಬೇಯಿಸೋದು ಗಂಜಿ ಹಾಕಿ ಇಲ್ಲಿ ಕುದಿಸಿ ಈ ಒಂದು ಪಾತ್ರೆಯಲ್ಲಿ ಅದರಲ್ಲಿ ನೆನೆಸ್ಬಿಟ್ಟು ಇದು ಮಾಡ್ತೀರಾ? ಕುದಿಸಿ ಮತ್ತೆ ಬಿಸಿಲಿಗೆ ಡ್ರೈ ಮಾಡೋದು. ಸರಿ ಸರಿ ಸರಿ, ಓಕೆ. ಭಾಳ ಚೆನ್ನಾಗಿದೆ ಸರ್ ವ್ಯವಸ್ಥೆ. ಹಳೆ ಬಿಲ್ಡಿಂಗ್ ಇದೆ. ಇಲ್ಲ, ವ್ಯವಸ್ಥೆ ಚೆನ್ನಾಗಿದೆ ಬಿಡ್ರಿ. ಈಗೆಲ್ಲ ಗ್ಯಾಸ್ ಇಲ್ವಲ್ಲ, ಇದೇ ಬೇಕಲ್ಲ ಮತ್ತೆ. ಇಲ್ಲ ಬಾಯ್ಲಿಂಗ್ ಅಂದ್ರಲ್ಲ, ಈ ಥರ ಬಿಸಿಲಿಗೆ ಹಾಕಿ ಇದ್ರೊಳಗೆ ನಾವು ಕೋಟಿಂಗ್ ಅಂತ ಮಾಡ್ತೀವಿ. ಸರಿ ಸರಿ. ಕೋಟಿಂಗ್ ಆದ್ಮೇಲೆ ಇದಕ್ಕೆ ಜಾಕೆಟ್ ಮಾಡ್ಬೋದು, ಪ್ಯಾಂಟ್ ಹೊಲಿಸ್ಬೋದು. ಓಕೆ, ರಾ ಕಚ್ಚಾ ಮಟೀರಿಯಲ್ ಮಾಡ್ಕೊಂತೀರಿ. ಇದು ನಮಗೆ ಜಾಕೆಟ್ ಹೊಲಿಸ್ಲಿಕ್ಕೆ ಎಲ್ಲಾ ತರದ ಬಟ್ಟೆಗಳಿಗೂ ಇದನ್ನ ಬಳಸ್ತೀರಾ? ಇದು ಫ್ಲಾಗಿಗೆ ಅಲ್ರಿ, ರೆಡಿಮೇಡ್. ಸರಿ ಸರಿ, ಬಟ್ಟೆಗಳಿಗೋಸ್ಕರ ಇದನ್ನ ಮೇಲೆ ಹೋಗ್ತದ್ರಿ. ಹೌದೌದು. ಅದು ಫಸ್ಟ್ ಇದು ಹಿಂಗೆಲ್ಲ ಹೆಂಕೋಬೇಕು. ಇವೆಲ್ಲ ಆಯಸ್ಸ ಒಳಗೆ ಪಾಸ್ ಆಗ್ಬಿಟ್ರಿ ನಮ್ಗೆ. ಇವು ಸದ್ಯಕ್ಕೆ ಇಷ್ಟೇ ಇರ್ಬೇಕಂತ ಐತಿ. ಗಾತ್ರ ಇದು ವ್ಯಾಸು ಏನ್ ಆಕ್ಚುಲಿ ಮರದಲ್ಲಿ ಮಾಡಿರೋದ? ಇದು ಮರದ ಇರ್ತದೆ. ಇವೆಲ್ಲ ಆಯಸ್ಸ ಪ್ರಕಾರ ಇರ್ಬೇಕು, ಇಲ್ಲ ರಿಜೆಕ್ಟ್. 3 ತಿಂಗಳೊಮ್ಮೆ ಇದು ಬರ್ತಾರ, ತಗೊಂಡು ಹೋಗ್ತಾರ. ತಗೊಂಡು ಹೋಗಿ ಎಲ್ಲ ಚೆಕ್ ಮಾಡಿ ರಿಪೋರ್ಟ್ ಮಾಡ್ತಾರೆ. ಒಂದೇ ಸೈಜಲ್ಲಿ ಮಾಡ್ಬೇಕದು. ಇದು ಇಷ್ಟೇ ಇರ್ಬೇಕ್ರಿ. ಮೆಜರ್ಮೆಂಟ್ ಒಂದೇ ಇರ್ಬೇಕು. ಇಷ್ಟೇ ಇರ್ಬೇಕಂತ ಐತ್ರಿ. ಹೆಚ್ಚು ಕಡಿಮೆ ಆಗಲ್ಲ. ಇಲ್ಲಿ ಮತ್ತೆ ಇಷ್ಟ ಇರ್ತದೆ ದೂರ ಹಗ್ಗದ ದಾರ ಹೆಚ್ಚು ಮಾಡಕ್. ಇದು ರಿಜೆಕ್ಟ್ ಇಲ್ಲಿ ಮತ್ತೆ ಹಿಡ್ಕೋತಾರೆ. ಓಕೆ, ಹಿಡ್ಕೊಂಡಿದ್ದನ್ನ ಆಮೇಲೆ ಸರಿ ಸರಿ ಸರಿ. ಇದು ಮೇರಿ ಇದೆ. ಇದು ಬಟ್ಟೆನೂ ಆಯಸ್ಸೊಳಗೆ ಹಾಕಬೇಕು. ಈಗ ಮುಗಿತೈತಿ. ಒಂದು ಡ್ರಮ್ಮು 120 ಮೀಟ್ರ್ ಬರ್ತೈತಿ. 120 ಮೀಟ್ರ್ ಅಂದರೆ ಒಮ್ಮೆ ಮಾಡಿದರೆ 30 ಮೀಟ್ರು ಮಾಡ್ತಾರೆ. 4 ತೆಗಿತೀವಿ, ಅಲ್ಲಿ ಮುಗಿತು. ಮತ್ತೆ ಜಾಯಿಂಟ್ ಮಾಡ್ತಾರೆ. ವರ್ಷದಿಂದ ಹೊಲಿತಾ ಇದ್ದೀರಾ ಮೇಡಮ್ ಫ್ಲಾಗ್? ಮೇಡಮ್ ಸುಮ್ಮನೆ ಮೇಡಮ್, ಇವ್ರು ಮಾತಾಡಿ. ಮೇಡಮ್ ನೀವು ಮಾತಾಡಿ ಮೇಡಮ್. ಹೆಂಗ ಅನ್ಸುತ್ತೆ ಮೇಡಮ್ ಫ್ಲಾಗ್ ಹೊಲಿಯೋದು? ಖುಷಿ ಅನಿಸ್ತೈತ್ರಿ. ಯಾಕಂದ್ರೆ ನಿಮ್ಮ
ನಮ್ಮ ದೇಶದ ಫ್ಲಾಗ್ ರೆಸ್ಪೆಕ್ಟ್ ನಿಮ್ಮ ಫ್ಲಾಗೇ ಮೇಡಮ್ ನಮ್ಮ ದೇಶದ ರೆಸ್ಪೆಕ್ಟು ಮತ್ತು ನಮ್ಮೆಲ್ಲರ ಹೆಮ್ಮೆ. ಖುಷಿ ಅನ್ಸುತ್ತೆ. ನೀವು ಎಷ್ಟು ವರ್ಷದಿಂದ ಹೊಲಿತೀರಾ ಮೇಡಮ್? ನಾವು 4 ವರ್ಷ ಆಯ್ತಾ? ಏನು ಅನ್ಸುತ್ತೆ ಮೇಡಮ್ ಹೊಲಿಯೋದು ಡೈಲಿ ಫ್ಲಾಗ್ನ? ಎಷ್ಟು ಖುಷಿ ಆಗತ್ತೆ ರೀ ಮೇಡಮ್? ನಿಜ.